ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ನಿರ್ವಹಣೆಯನ್ನ ಟೀಕಿಸಿದ್ದ ವಿಪಕ್ಷಗಳನ್ನ ರಣಹದ್ದುಗಳು ಹಂದಿಗಳಿಗೆ ಹೋಲಿಕೆ ಮಾಡಿದ್ದ ಯುಪಿ ಸಿಎಂ ಯೋಗಿ ವಿರುದ್ಧ ಅಖಿಲೇಶ್ ಹರಿಹಾಯ್ದಿದ್ದಾರೆ. ಅವ್ರು ಯಾರ್ರಿ ಹರಿ ಹಾಯ್ ಅಕ್ಕಿಲೇನು ಬೈಸನ್ನ ಗೋರ ತಿವಿದು ಬಿಡ್ತೀನಿ ಅನ್ನಕ್ಕೆ ಅವ್ರಿಗೆ ಹಾಯಕ್ಕೆ ಬಂದಿಲ್ಲ ನೋಡ್ರಿ. ಅವರು ವಲ್ಚರ್ಸು ರಣಹದ್ದುಗಳು ಅಂತ ಅವ್ರಂದ್ರು. ಇವರು ರಾವಣ ಸನ್ಯಾಸಿ ವೇಷದಲ್ಲಿ ಬಂದು ಸೀತೆಯನ್ನ ಅಪಹರಿಸಿದ. ಇಂತಹ ಸನ್ಯಾಸಿಗಳ ಬಗ್ಗೆ ಎಚ್ಚರದಿಂದಿರಬೇಕು ಅಂತ ಇವರಂದ್ರು. ಇವುಗಳ ಆಸ್ತೆ ನಂಬಿಕೆಗಳನ್ನು ಮತ್ತು ಧರ್ಮವನ್ನು ಅವಹೇಳನ ಮಾಡುವ ಎಲ್ಲರ ನಾಲಿಗೆಯನ್ನು ಕತ್ತರಿಸಬೇಕು. ಹಾಗೆಯೇ ಯೋಗಿ ಎಂಬ ಒಬ್ಬ ರಾಜಕಾರಣಿಯನ್ನು ಟೀಕೆ ಮಾಡುವ ಭರದಲ್ಲಿ ಸನ್ಯಾಸ ಮಾರ್ಗವನ್ನು ಮತ್ತು ಸನ್ಯಾಸದ ಸಂಸ್ಕೃತಿಯನ್ನು ಟೀಕೆ ಮಾಡುವ ಹಕ್ಕು ಮಾಡಿದ್ರೆ ಕೈ ಕಾಲನ್ನು ಕತ್ತರಿಸಬೇಕು. ಯಾಕೆಂದರೆ ತಾಕತ್ತಿದ್ದರೆ ಅಂತಹದೇ ಇತರೆ ಧರ್ಮಗಳಲ್ಲಿ ಇಂತಹದೇ ಕೆಟ್ಟ ಕೆಲಸಗಳು ನಡೆದಾಗ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಮೌಲ್ವಿಗಳೋ ಮತ್ತೊಬ್ಬರೋ ಮಗದೊಬ್ಬರೋ ಟೀಕೆ ಮಾಡುವ ತಾಕತ್ತನ್ನು ತೋರಿಸದೇ ಇದ್ದ ಮೇಲೆ ಬಹಳ ಸರಳವಾದಂತಹ ಮೆಸೇಜ್ ನ ಕುಂಭಮೇಳ ಕೊಟ್ಟಿದೆ. ಕರೆಕ್ಟ್. ಅದು ಭಾರತ ದೇಶದಲ್ಲಿ ಆಸ್ಥೆ ಮತ್ತು ನಂಬಿಕೆ, ಹಿಂದೂ ಧರ್ಮದ ಹಬ್ಬಗಳು ಮತ್ತು ಕೆಲವು ಪ್ರಮುಖ ಈ ತರದ ಆಚರಣೆಗಳು, ಅದರಿಂದ ಜನ ಇನ್ನೂ ದೂರ ಹೋಗಿಲ್ಲ ಮತ್ತು ಅದು ಸತ್ತಿಲ್ಲ.